ಶೇಖರ್. ಈ ಪ್ರತಿಯೊಂದು ಮುದ್ರಾ ಮಾಡೋದ್ರಿಂದ ನಮ್ಮ ಕೈಯಲ್ಲಿರೋ ಪ್ರೆಷರ್ ಪಾಯಿಂಟ್ಸ್ ಹೇಗೆ ಆಕ್ಟಿವೇಟ್ ಆಗುತ್ತೆ, ಅದ್ರ ಮೇಲೆ ಹೇಗೆ ಒತ್ತಡ ಬೀಳುತ್ತೆ, ಅದರಿಂದ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಹೇಗೆ ಆಕ್ಟಿವೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಈಗ ನೀವು ಒಂದು ಯಂತ್ರನ, ಇಡೀ ಯಂತ್ರದ ಸಂಪೂರ್ಣ ನಿಯಂತ್ರಣ ಒಂದು ಸ್ವಿಚ್ ಹೇಗೆ ನಿಯಂತ್ರಿಸುತ್ತೋ ಹಾಗೆ ಈ ಮುದ್ರಾ ನಮ್ಮ ಇಡೀ ಶರೀರವನ್ನು ನಿಯಂತ್ರಿಸುತ್ತೆ. ಆರೋಗ್ಯ ಭಾಗ್ಯವನ್ನ ಈ ಮುದ್ರಾ ಕೊಡುತ್ತೆ. ನಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಪ್ರಗತಿಗೆ ಈ ಮುದ್ರಾ ಅತ್ಯಂತ ಸಹಕಾರಿಯಾಗಿದೆ. ಇವತ್ತು ನಾನು ನಿಮಗೆ ಶಂಖ ಮುದ್ರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಡಗೈನ ಹಿಂದಿಟ್ಕೊಂಡು ಹೆಬ್ಬೆರಳು ನಾವು ಈ ರೀತಿ 4 ಬೆರಳುಗಳಿಂದ ಕ್ಲೋಸ್ ಮಾಡ್ಕೋಬೇಕು. ಈ ಎಡಗೈಯ 3 ಬೆರಳುಗಳನ್ನು ಕ್ಲೋಸ್ ಮಾಡಿಬಿಟ್ಟು ಈ ತೋರು ಬೆರಳು ಮತ್ತು ಹೆಬ್ಬೆರಳಿನ ಅಗ್ರ ಭಾಗವನ್ನು ಜೋಡಿಸ್ಬೇಕು. ಈ ರೀತಿ ಇದು ಶಂಖ ಮುದ್ರಾ ಆಗುತ್ತೆ. ಈ ಶಂಖ ಮುದ್ರಾ ಮಾಡೋದ್ರಿಂದ ಕಿಡ್ನಿ ತೊಂದರೆ ಕೂಡ ತುಂಬಾ ಉಪಯುಕ್ತವಾಗಿದೆ. ಈಗ ತುಂಬಾ ಕಾಮನ್ ಆಗಿರೋ ಥೈರಾಯ್ಡ್ ಪ್ರಾಬ್ಲಮ್ಸ್, ಹೈಪರ್ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೆ, ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಇದೆಯಲ್ಲ, ಅದರ ಸ್ರವಿಸೋದು ಹೆಚ್ಚು ಕಡಿಮೆ ಆದಾಗ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಈ ಥೈರಾಯ್ಡ್ ತೊಂದರೆಗೆ ಈ ಶಂಖ ಮುದ್ರಾ ತುಂಬಾ ಉಪಯುಕ್ತವಾಗಿದೆ.